ಮೈಸೂರು ಚಾಮರಾಜನಗರ ಗೆಲ್ಲಲು ಸಿದ್ದರಾಮಯ್ಯ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಎಂ ಲಕ್ಷ್ಮಣ್ ಹಾಗೆ ಸುನಿಲ್ ಬೋಸ್ ಪರ ಮತಯಾಚನೆಗೆ ಸಿಎಂ ಸಜ್ಜಾಗಿದ್ದಾರೆ. ನೋಡಿ, ಈಗಾಗಲೇ 2 ಬಾರಿ 3 ದಿನ ಅವರು ತವರಲ್ಲೇ ಬೀಡು ಬಿಟ್ಟಿದ್ರು. ಈಗ 3ನೇ ರೌಂಡ್ ನಾಳೆಯಿಂದ ಮತ್ತೆ ಅಬ್ಬರದ ಪ್ರಚಾರಕ್ಕೆ ಇಳಿಯಲಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ. ನಾಳೆಯಿಂದ ಶುರು ಮಾಡ್ತಾರೆ, ಮತ್ತೆ ಅಖಾಡಕ್ಕೆ ಧುಮುಕ್ತಾರೆ. ಸಿದ್ದರಾಮಯ್ಯ ವೇದಿಕೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ವೇದಿಕೆ ಪರಿಶೀಲನೆ ಮಾಡಿದ್ದಾರೆ ಶಾಸಕ ದರ್ಶನ್ ಧ್ರುವನಾರಾಯಣ್. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಲೆ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಮತಯಾಚನೆ ಮಾಡ್ತಾರೆ. ನಂಜನಗೂಡಿನ ಕಳಲೆ ಗ್ರಾಮದ ಗೇಟ್ನಲ್ಲಿ ಪ್ರಚಾರ ಸಭೆಗೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಲಾಗಿದೆ. ದರ್ಶನ್ ಧ್ರುವನಾರಾಯಣ್ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಎಲ್ಲ ಪ್ಲಾನ್ಗಳು ನಾವು ನೋಡ್ತಾ ಇದ್ದೀವಿ, ಯಾವ ರೀತಿ ಸಿದ್ಧತೆಗಳು ನಡೀತಾ ಇದೆ ಅಂತೇಳಿ. ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜನರನ್ನು ಜಮಾವಣೆಗೊಳಿಸಿ ತಮ್ಮ ಅಭ್ಯರ್ಥಿ ಸುನಿಲ್ ಬೋಸ್ ಪರ ಪ್ರಚಾರವನ್ನು ಮಾಡ್ತಾರೆ. ಇನ್ನು ಮೈಸೂರು ಅಲ್ಲಿ ತಮ್ಮ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಕೂಡ ಮತಬೇಟೆಯನ್ನು ನಡೆಸಲಿದ್ದಾರೆ. ಈಗಾಗಲೇ ತಮ್ಮ ಶಾಸಕರಿಗೆ, ಮಾಜಿ MLAಗಳಿಗೆ, ಹಿರಿಯ ನಾಯಕರಿಗೆ ಟಾಸ್ಕನ್ನು ಕೊಟ್ಟಿದ್ದಾರೆ. ಲೀಡನ್ನು ನನಗೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ, ಕೊಡಿಸಲೇಬೇಕು ಅಂತ. ಈಗಾಗಲೇ ಹಲವು ಸುತ್ತಿನ ಸಭೆಗಳನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮತ್ತು ನಾಳೆಯಿಂದ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಮೂಲ ಅಂಶಗಳೇನಿದೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಬದ್ಧತೆ ಉಳ್ಳಂತಹ ಪಾರ್ಟಿನ ಸೇರ್ಪಡೆಗೊಳ್ಳಿಕ್ಕೆ ಎಲ್ಲೂ ಕೂಡ ಇಚ್ಛೆ ಪಟ್ಟಿದ್ದಾರೆ. ಅವತ್ತು ಕೂಡ ಸೇರ್ಪಡೆ ಆಗ್ತದೆ. ಎಷ್ಟು ಜನ ಸೇರ್ಪಡೆ ನೋಡ್ತೀರಾ, ಏನು ತತ್ವ ಸಿದ್ಧಾಂತಗಳಿದೆ, ಏನು ಮೂಲ ಅಂಶಗಳೇನಿದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಬದ್ಧತೆ ಉಳ್ಳಂತಹ ಪಾರ್ಟಿನ ಸೇರ್ಪಡೆಗೊಳ್ಳಿಕ್ಕೆ ಎಲ್ಲೂ ಕೂಡ ಇಚ್ಛೆ ಪಟ್ಟಿದ್ದಾರೆ. ಅವತ್ತು ಕೂಡ ಸೇರ್ಪಡೆ ಆಗ್ತದೆ. ಎಷ್ಟು ಜನ ಸೇರ್ಪಡೆ ನೋಡ್ತೀರಾ, ಏನು ತತ್ವ ಸಿದ್ಧಾಂತಗಳಿದೆ, ಏನು ಮೂಲ ಅಂಶಗಳೇನಿದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಬದ್ಧತೆ ಉಳ್ಳಂತಹ ಪಾರ್ಟಿನ ಸೇರ್ಪಡೆಗೊಳ್ಳಿಕ್ಕೆ ಎಲ್ಲೂ ಕೂಡ ಇಚ್ಛೆ ಪಟ್ಟಿದ್ದಾರೆ. ಅವತ್ತು ಕೂಡ ಸೇರ್ಪಡೆ ಆಗ್ತದೆ. ಎಷ್ಟು ಜನ ಸೇರ್ಪಡೆ ನೋಡ್ತೀರಾ, ಏನು ತತ್ವ ಸಿದ್ಧಾಂತಗಳಿದೆ, ಏನು ಮೂಲ ಅಂಶಗಳೇನಿದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಬದ್ಧತೆ ಉಳ್ಳಂತಹ ಪಾರ್ಟಿನ ಸೇರ್ಪಡೆಗೊಳ್ಳಿಕ್ಕೆ ಎಲ್ಲೂ ಕೂಡ ಇಚ್ಛೆ ಪಟ್ಟಿದ್ದಾರೆ. ಅವತ್ತು ಕೂಡ ಸೇರ್ಪಡೆ ಆಗ್ತದೆ. ಎಷ್ಟು ಜನ ಸೇರ್ಪಡೆ ನೋಡ್ತೀರಾ, ಏನು ತತ್ವ ಸಿದ್ಧಾಂತಗಳಿದೆ, ಏನು ಮೂಲ ಅಂಶಗಳೇನಿದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಬದ್ಧತೆ ಉಳ್ಳಂತಹ ಪಾರ್ಟಿನ ಸೇರ್ಪಡೆಗೊಳ್ಳಿಕ್ಕೆ ಎಲ್ಲೂ ಕೂಡ ಇಚ್ಛೆ ಪಟ್ಟಿದ್ದಾರೆ. ಅವತ್ತು ಕೂಡ ಸೇರ್ಪಡೆ ಆಗ್ತದೆ. ಎಷ್ಟು ಜನ ಸೇರ್ಪಡೆ ನೋಡ್ತೀರಾ, ಏನು ತತ್ವ ಸಿದ್ಧಾಂತಗಳಿದೆ, ಏನು ಮೂಲ ಅಂಶಗಳೇನಿದೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಬದ್ಧತೆ ಉಳ್ಳಂತಹ ಪಾರ್ಟಿನ ಸೇರ್ಪಡೆಗೊಳ್ಳಿಕ್ಕೆ ಎಲ್ಲೂ ಕೂಡ ಇಚ್ಛೆ ಪಟ್ಟಿದ್ದಾರೆ. ಅವತ್ತು ಕೂಡ ಸೇರ್ಪಡೆ ಆಗ್ತದೆ. ಎಷ್ಟು ಜನ ಸೇರ್ಪಡೆ ನೋಡ್ತೀರಾ, ಏನು ತತ್ವ ಸಿದ್ಧಾಂತಗಳಿದೆ, ಏನು